ನಮ್ಮ ಇಂದಿನ ಉರುಸ್ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದವರನ್ನು, ಟಿ ವಿ ಮಾಧ್ಯಮದವರನ್ನು, ತಮ್ಮೆಲ್ಲರನ್ನು ನಾನು ನಮ್ಮ ಈ ಉರುಸ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಇಂದಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವ, ಅದೇ ರೀತಿ ನಮ್ಮ ಜಮಾತಿನ ಕೋಶಾಧಿಕಾರಿಯಾಗಿರುವಂತಹ ಮೊಯ್ದೀನ್ ಹಾಜಿ ಬಸರ, ಮಾಜಿ ಅಧ್ಯಕ್ಷರಾಗಿರುವಂತಹ ಆಲಿಕುഞ്ഞി ಹಾಜಿ ಪಾರೆ, ಜೊತೆ ಕಾರ್ಯದರ್ಶಿಗಳಾಗಿರುವಂತಹ NI ಮೊಹಮ್ಮದ್ ಬಾಪಕ್ಕುഞ്ഞി, ಹಮೀದ್ ಆರಂಗಡಿ, ಅದೇ ರೀತಿ ನಮ್ಮ ಕಾರ್ಯಕಾರಿ ಸಮಿತಿಯ ಹಿರಿಯ ಸದಸ್ಯರಾದಂಥ AE ಇಬ್ರಾಹಿಂ, ಟಿ ಕುഞ്ഞി ಹಾಗೂ ಚೌಕಾ ಕುഞ്ഞി. ಈಗ ನಾವು ಈ ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಸುಮಾರು 800 ವರ್ಷ ಇತಿಹಾಸವಿರುವ ನಮ್ಮ ಈ ಜುಮಾ ಮಸೀದಿಯಲ್ಲಿ ಸುಮಾರು 300 ವರ್ಷ ಇತಿಹಾಸವಿರುವಂತಹ ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರ ದರ್ಗಾ ಇರುವುದು. ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರ ಉರುಸ್ ಕಾರ್ಯಕ್ರಮವನ್ನು ಸುಮಾರು 50 ವರ್ಷಗಳಿಂದ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಇದು 29ನೆಯ ಉರುಸ್ ಕಾರ್ಯಕ್ರಮವಾಗಿರುತ್ತದೆ. ನಾವು ಪ್ರತಿ ಉರುಸ್ ಕಾರ್ಯಕ್ರಮಕ್ಕೂ ಒಂದು ಸೌಹಾರ್ದ ಸಂಗಮವನ್ನು ಇಟ್ಕೊಳ್ತಾ ಇದ್ದೀವಿ. ಈ ಸಲ ಕೂಡ 29/12/2023ಕ್ಕೆ ಸಂಜೆ 6 ಗಂಟೆಗೆ ಸರಿಯಾಗಿ ಈ ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಭಾರತ ದೇಶ ಜಾತ್ಯತೀತ ಪ್ರಜಾಸತ್ತಾತ್ಮಕ ದೇಶ. ನಮ್ಮ ದೇಶದಲ್ಲಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನವು ಕೊಟ್ಟಿದೆ. ಆದ್ದರಿಂದಲೇ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಮೆರೆದಿದೆ. ಇದನ್ನು ಉಳಿಸಿಕೊಂಡು ನಾವು ಈ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆಯುವಂಥದ್ದು ನಮ್ಮ ಕರ್ತವ್ಯವೂ ಕೂಡ. ಅದೇ ರೀತಿ ನಮ್ಮ ವ್ಯವಸಾಯ ಪ್ರಧಾನವಾದಂತಹ ಈ ಮಂಜನಾಡಿ ಪರಿಸರದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಮತೀಯ ಸಾಮರಸ್ಯತೆಗೆ ಒಂದು ಹೆಸರುವಾಸಿಯಾದ ಗ್ರಾಮ. ಅದರಲ್ಲೂ ನಮ್ಮ ಅಧ್ಯಕ್ಷರು ಈ ಜಮಾತಿನ ಅಧ್ಯಕ್ಷರಾದ ನಂತರ ಈ ಮತೀಯ ಸಾಮರಸ್ಯತೆಗೆ ಬಹಳ ಪ್ರಾಮುಖ್ಯತೆಯನ್ನು ಮತ್ತು ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಈಗ ಈ ನಮ್ಮ ಮತೀಯ ಸಾಮರಸ್ಯತೆಯನ್ನು ಈ ರಾಜ್ಯದಲ್ಲಿ ಮಾತ್ರವಲ್ಲ, ಈ ದೇಶದಲ್ಲಿ ಉಳಿಸಿಕೊಂಡು ದೇಶದ ಏಕತೆ, ಅಖಂಡತೆ, ಸಾರ್ವಭೌಮತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ನಾವು ಶ್ರಮಿಸಬೇಕು ಅಂತೇಳಿ ಆ ಉದ್ದೇಶದಿಂದ ನಾವು ಈ ನಮ್ಮ ಪರಿಸರದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾದಂತಹ ಜನಾಬ್ UT ಖಾದರ್ ಸಾಹೇಬರು ಬರಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಬಹುಮಾನ್ಯರಾದ ನಮ್ಮ ಗೌರವಾಧ್ಯಕ್ಷರಾದ ಸೈಕುನ ಸೈಯದ್ ಅಟಕೋಯ ತಂಗಳ್ರವರು ಉದ್ಘಾಟಿಸಲಿದ್ದಾರೆ. ಅಹಮದ್ ಬಾಕವಿ ಉಸ್ತಾದರವರು ಆಶೀರ್ವಚನ ನೀಡಲಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್, ಅದೇ ರೀತಿ ಪೌರಾಡಳಿತ ಮತ್ತು ರಾಜ್ಯ ಸಚಿವರು ಆಗಿರುವಂತಹ ರಹೀಂ ಖಾನ್, ಮೈಸೂರಿನ ಚಾಮರಾಜ ಕ್ಷೇತ್ರದ ಶ್ರೀ ಹರೀಶ್ ಗೌಡ ಶಾಸಕರು, ಅದೇ ರೀತಿ ಮಂಜೇಶ್ವರ ಶಾಸಕರಾದಂಥ AKM ಅಶ್ರಫ್, ನಮ್ಮ ಪೊಲೀಸ್ DCP ಅವರಾದಂತಹ ದಿನೇಶ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ನಲ್ಪಾಡ್, ರೆವರೆಂಟ್ ಮೈಕಲ್ ಡಿಸೋಜಾ ಧರ್ಮಗುರುಗಳು ಸಂತ ಲಾರೆನ್ಸ್ ಚರ್ಚ್ ಬೋಲಾ, ಅದೇ ರೀತಿ ಭಾಸ್ಕರ ಐತಾಳ್ರು, ಧರ್ಮದರ್ಶಿ ನಾಗಬ್ರಹ್ಮ ಶ್ರೀ ಕ್ಷೇತ್ರ ಕೊಲ್ಯ,
ಸೇರಿದಂತೆ ನಮ್ಮ ಜಮಾತಿನ ಹಲವಾರು ಹಿರಿಯ ಮುಖಂಡರು, ನಾಡಿನ ಸಮಗ್ರ ನಾಯಕರು ಹಾಗೂ ಹಿಂದೂ ಸಂಘಟನೆಗಳ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಪೋಸ್ಟರ್ ಅಥವಾ ಕಟೌಟನ್ನು ನೀವು ನೋಡಿರ್ಬೋದು. ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ಮುಸಲ್ಮಾನರಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಹಿಂದೂ ಸಹೋದರರು ಹಾಕಿರುವುದು ಈ ಪರಿಸರದ ಮತೀಯ ಸಾಮರಸ್ಯತೆಗೆ ಬಹುದೊಡ್ಡ ನಿದರ್ಶನ. ಈ ಕಾರ್ಯಕ್ರಮದ ನಂತರ ತಾರೀಕು 30/12/2023 ನಡೆಯಲಿರುವಂತಹ ಉರುಸ್ ಸಮಾರೋಪ ಸಮಾರಂಭದಲ್ಲಿ ನಾವು ಅನ್ನದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿ ಧರ್ಮದವರಿಗೂ ಎಲ್ಲ ಧರ್ಮದವರಿಗೂ ಇದರಲ್ಲಿ ಅವಕಾಶವಿರುವುದು. ಪ್ರತಿ ವರ್ಷವೂ ಪ್ರತಿ ಸಲವೂ ಎಲ್ಲ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಜಿಲ್ಲೆ, ರಾಜ್ಯ ಮತ್ತು ದಕ್ಷಿಣ ಭಾರತದ ಹಲವಾರು ಕಡೆಗಳಿಂದ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸುತ್ತಾರೆ. ಮಾತ್ರವಲ್ಲ, ನಾವು ಇಲ್ಲಿ ಪ್ರತಿಯೊಂದು ವ್ಯಾಪಾರಕ್ಕಾಗಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಧರ್ಮದವರಿಗೂ ಅವಕಾಶ ಕೊಟ್ಟಿರುವುದು ನಮ್ಮ ಈ ಸಂಸ್ಥೆಯ ಒಂದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಈಗ ನಮ್ಮ ಈ ಕೊನೆಯ ದಿನದ ಕಾರ್ಯಕ್ರಮಕ್ಕೆ ಹಾಗೂ 29/12/2023 ನಡೆಯುವಂತಹ ಸೌಹಾರ್ದ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ದಕ್ಷಿಣ ಭಾರತದ ವಿವಿಧ ಮೂಲೆಗಳಿಂದ ಎಲ್ಲ ಪಂಗಡದ ಜನರನ್ನ ನಾನು ಬಹಳ ಆದರದಿಂದ ಸ್ವಾಗತಿಸ್ತೇನೆ, ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತರಾದ ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಬೇಕು ಅಂತೇಳಿ ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆದರದಿಂದ ಆಮಂತ್ರಣವನ್ನು ನೀಡುತ್ತಾ ಇದ್ದೇನೆ. ಈಗ ಹೆಚ್ಚಿನ ವಿಷಯವನ್ನು ನಮ್ಮ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವಾರ್ ಅವರು ನಿಮಗೆ ವಿವರಣೆಯನ್ನು ನೀಡಲಿದ್ದಾರೆ. ಮಿತ್ರರೇ ಹಾಗೂ ಪತ್ರಿಕಾ ಮಿತ್ರರೇ, ಇವರು ನಮ್ಮ ಸೆಕ್ರೆಟರಿ ಆದ ಅಜೀಜ್ ಕರ್ಕಾಡಿ ಅವರು ಹೇಳಿದ ಹಾಗೆ ನಮ್ಮ ಸೌಹಾರ್ದ ಕೂಟಕ್ಕೆ ಜಮೀರ್ ಅಹಮದ್ ಹಾಗೂ ಹರೀಶ್ ಗೌಡ್ರು ಮತ್ತು ಎ.ಕೆ.ಎಂ. ಅಶ್ರಫ್ ಮತ್ತು ಯು.ಟಿ. ಖಾದರ್ ಅವರು, ಹಾಗೆ ಉದ್ಯಮಿಗಳು ಮೈಸೂರಿನಿಂದ ಸುಮಾರು ಜನ ಉದ್ಯಮಿಗಳು ಸಹ ಬರ್ತಾ ಇದ್ದಾರೆ. ಅವರು ಸಹ ಸುಮಾರು ನಮಗೆ ಸಹಾಯ ಮಾಡಿದ್ದಾರೆ. ಅವರ ಎನ್.ಐ. ರಿಯಾಜ್ ಮತ್ತು ರಾಘವೇಂದ್ರ ಮತ್ತು ನಮ್ಮ ಪ್ರದೀಪ್ ಸಿಂಗು, ಜಡ್ಮಾರ್ಕ್ ಜುಬೇರ್, ಹಾರಿಸ್ ಮೆರೀನ್, ಹಾಗೆ ನಮ್ಮ ಅಬೂಬಕ್ಕರ್ ಬರ್ಕಾಡಿ, ಹೈದರ್ ಪ್ರತಿಪಾಡಿ, ಸಾಜಿದ್ ಮೈಸೂರು, ರಶೀದ್ ಮೈಸೂರು, ಹೀಗೆ ಸುಮಾರು ಜನ ಇಲ್ಲಿ ಸಹಾಯ ಮಾಡಿದಂಥ ವ್ಯಕ್ತಿಗಳೆಲ್ಲ 29ನೇ ತಾರೀಕು ಬರ್ತಾ ಇದ್ದಾರೆ. ಇದೊಂದು ಸೌಹಾರ್ದ ಕೂಟ ಮಾಡಿದೆ ಅಂದರೆ ದಕ್ಷಿಣ ಕನ್ನಡದಲ್ಲಿ ಶಾಂತಿಯಿಂದ ಇರಬೇಕು ಅನ್ನೋ ಉದ್ದೇಶ. ಈ ಶಾಂತಿಯಿಂದ ಉದ್ದೇಶಕ್ಕೋಸ್ಕರ ಇವತ್ತು ತಾವುಗಳು ನೋಡಿರ್ಬೋದು, ನಮ್ಮ ಅಜೀಜ್ ಕರ್ಕಾಡಿ ಹೇಳಿದಾಗೆ ಎಲ್ಲ ಥರದ ಕಟೌಟ್ಸ್ಗಳು ನಮ್ಮ ಹಿಂದೂ ಬಾಂಧವರು ಹಾಕಿದ್ದಾರೆ. ಈ ಮೆಸೇಜು ಇಡೀ ದಕ್ಷಿಣ ಕನ್ನಡದಲ್ಲಿ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಉರುಸಿನ ಮುಖಾಂತರ ನಾವೆಲ್ಲ ಹೊಂದಾಣಿಕೆಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು ಅನ್ನೋದನ್ನ ನಾವು ತೋರಿಸೋಸ್ಕರ ಈ ಒಂದು ಸೌಹಾರ್ದ ಕೂಟವನ್ನು ಮಾಡಿದ್ವಿ. ಇದೇ ಥರ ಇದನ್ನು ಎಲ್ಲರೂ ಯಾರೇ ಮೈಕ್ ಸಿಕ್ಕಿದ ತಕ್ಷಣ ಮೈಕ್ನಲ್ಲಿ ಬಂದಂಗೆ ಮಾತಾಡೋದಲ್ಲ, ಅದು ಶಾಂತಿಯಾಗಿರ್ಬೇಕು. ಆ ಮಾತನ್ನು 2 ಮಾತಾಡಿದ್ರು ಸಾಕು. ಇವತ್ತೊಂದು ದಿವಸ ಈ ರಾಜ್ಯಕ್ಕೆ ಬೇಳೆ ಬೇಯಿಸೋಕ್ಕೋಸ್ಕರ ಏನೇನೋ ಉದ್ರಿಕ ಭಾಷಣ ಮಾಡಿ ಇಡೀ ನಮ್ಮ ಸೌತ್ ಕೇಂದ್ರವನ್ನು ಹಾಳು ಮಾಡ್ತಾ ಇದ್ದಾರೆ. ನೀವು ಮಾಧ್ಯಮ ಮಿತ್ರರಲ್ಲಿ ಒಂದು ಹೇಳ್ತೀನಿ ಕೇಳಿ, ನಾನು ಮೈಸೂರಲ್ಲಿ ಹುಟ್ಟು ಬೆಳೆದಂಥ ವ್ಯಕ್ತಿ. ಅಲ್ಲಿ ಮೈಸೂರು, ಬೆಂಗಳೂರು ಆ ಕಡೆ ಹೋದಾಗ ಮಂಗಳೂರಿನ ವ್ಯಾಲ್ಯೂ ಏನು ಅಂತ ತಾವುಗಳು ನೋಡಬೇಕು. ಅಷ್ಟೇ ಒಂದು ಗೌರವ ಮಂಗಳೂರಿನವರು ಅಂತಂದರೆ, ಅಷ್ಟು ಗೌರವ, ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಅದು ಈಗ ಮಂಗಳೂರಿನವರು ಅಂದಾಗ ಈಗ ಒಂದು ಕಾಲದಲ್ಲಿ ಆ ಥರ ಇತ್ತು. ಈಗ ಮಂಗಳೂರಿನವರು ಅಂದರೆ ಭಯ ಪಡ್ತಾ ಇದ್ದಾರೆ. ಏನಂದರೆ ಎಲ್ಲ ಕಮ್ಯುನಿಸಮ್ ಅನ್ನೋ ಒಂದು ಮಾತು ಬರ್ತಾ ಇದೆ.
ಅದನ್ನ ನಾವು ಹೋಗಲಾಡಿಸೋಸ್ಕರ ಪ್ರತಿಯೊಂದು ಯಾವುದೇ ದೇವಸ್ಥಾನಗಳಾದ್ರೂ ಹೊಂದಾಣಿಕೆಯಿಂದ ಮಾಡಿದಾಗ ಈ ಪ್ರೀತಿ ಮತ್ತೆ ಬರ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಗೆ ಇದು ಕಾಣಿಸ್ತೈತೆ. ನಾಳೆ ಇದ್ದು ಈ 29ನೇ ತಾರೀಕು ಸೌಹಾರ್ದಪುರದಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮೈಸೂರಿನ ಮುಸಲ್ಮಾನ್ ಬಾಂಧವರು ಹಾಗೂ ಹಿಂದೂ ಬಾಂಧವರು ಬರ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲರ ಸಮೇತ ಸುಮಾರು ಪ್ರಕಾಶ್ ಕುಂಪಲ ಹಾಗೆ ರಮೇಶ್ ಅನ್ಪುರ ಸುಮಾರು ಜನ ಹೆಸರುಗಳಿದೆ, ಅವರೆಲ್ಲ ಬರ್ತಾ ಇದ್ದಾರೆ. ಇದನ್ನು ನಾವು ಇಲ್ಲಿಂದ ಒಂದು ಮೆಸೇಜ್ ಕಳ್ಸೋಕ್ಕೋಸ್ಕರ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ. ಅದಕ್ಕೆ ತಾವು ಕೂಡ ಸಂಪೂರ್ಣ ಸಹಕಾರ ಮಾಧ್ಯಮದವರು ಮಿತ್ರರು ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಸಹಕಾರ ಕೊಡಬೇಕು. ಇದೊಂದು ಮೆಸೇಜ್ ತಾವು ತಲುಪಿಸ್ಬೇಕು. ಹಿಂದೂ ಮುಸ್ಲಿಂ ಒಂದು ನಾವೆಲ್ಲ ಬಂಧು ಅನ್ನೋ ಒಂದು ಸ್ಲೋಗನ್ ನಾವು ಎತ್ತಿ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ದಿನ ನಾವೆಲ್ಲ ಶುರು ಮಾಡ್ತೀವಿ. ನಾವು ಮೈಸೂರಿನಲ್ಲೂ ಹಾಗೆ ಎಲ್ಲೇ ಯಾವುದೇ ಗಲಾಟೆಗಳಾದಾಗ ನಾವೆಲ್ಲ ಒಂದಾಗಿ ಹಿಂದೂ ಮುಸ್ಲಿಂ ಒಂದಾಗಿ ಅಲ್ಲಿ ಆ ಗಲಾಟೆ ಶಾಂತಿಯನ್ನು ನಾವು ಕಾಪಾಡ್ತೇವೆ. ಯಾವ ತರ ಶಾಂತಿ ಅಂತಂದ್ರೆ ತಮ್ಗಳೊಂದು ಸಣ್ಣ ವಿಚಾರ ಇದ್ರ ಮಧ್ಯೆ ನಾನು ಹೇಳ್ತೇನೆ. ಎಲ್ಲೇ ಒಂದು ಹಿಂದೂ ಬಾಂಧವರಿದ್ದಾಗ ನಮ್ಮ ಮುಸಲ್ಮಾನ್ ಬಾಂಧವರನ್ನಲ್ಲಿ ಕಳಿಸಿ ಆ ಗಲಾಟೆನಲ್ಲಿ ಶಾಂತಿ ಮಾಡಿಸ್ತೀವಿ. ನೋಡ್ರಪ್ಪ ಹಬ್ಬಿಸ್ಬಿಟ್ಟು ಹೋಗ್ಬೇಡಿ, ಇಲ್ಲಿ ಶಾಂತಿಯಿಂದ ಇರಬೇಕು ಅಂದಾಗ ಒಂದು ಸೌಹಾರ್ದದಿಂದ ಹೋದಾಗ ಖಂಡಿತವಾಗ್ಲೂ ಅದಕ್ಕೆ ಒಳ್ಳೆ ಮೆಸೇಜ್ ಸಿಗ್ತದೆ. 1986 ಆದ ಮೇಲೆ ಇದುವರೆಗೂ ಮೈಸೂರಿನಲ್ಲಿ ಯಾವುದೇ ಒಂದು ಗಲಭೆ ಆಗಲಿಲ್ಲ. ಅದನ್ನ ಏನಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಟೀಮ್ ಮಾಡಿ ಕೆಲಸ ಮಾಡ್ತೇವೆ. ಅಲ್ಲಿ ಯಾವುದೇ ಶಾಂತಿಗಳು ಅಂತ ಕೆಲಸ ನಾವು ಮಾಡೋದಿಲ್ಲ. ಶಾಂತಿಯಿಂದ ಇರಬೇಕು ಅನ್ನೋದ್ರಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತೇವೆ. ಅದೇ ಥರ ನಮ್ಮ ಮಂಗಳೂರು ದಕ್ಷಿಣ ಹಿಂದೂ ಆಗಲಿ ಮುಸ್ಲಿಂ ಬಾಂಧವರಾಗಲಿ ಯಾರೇ ಆಗಲಿ ಅವರೆಲ್ಲರೂ ಒಗ್ಗಟ್ಟಾಗಿ ಎಲ್ಲೇ ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಲ್ಲಲ್ಲಿ ಅದನ್ನು ಶಾಂತಿಯಿಂದ ಕಾಪಾಡಬೇಕು ಅಂತ ಈ ನಮ್ಮ ಮನೆನಾಡಿ ಮಸೀದಿ ಉರುಸಿನ ಒಂದು ಈ ಕಾರ್ಯಕ್ರಮದ ಬಗ್ಗೆ ಇದರಿಂದ ತಮ್ಮ ಮಾಧ್ಯಮ ಮಿತ್ರರು ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ನಾವು ಭಾರತೀಯರು ಭಾರತದಲ್ಲಿದ್ದಾಗ ಎಲ್ಲ ಭಾರತೀಯರೇ ಆಗಿ ಒಂದಾಗಿ ನಾವು ಬಾಳ್ಬೇಕನ್ನೋ ಮಾತನ್ನು ಹೇಳ್ತಾ ನಿಮ್ಮ ಮಾಧ್ಯಮ ಮಿತ್ರರು ಬಂದು ಸಂಪೂರ್ಣ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.